ನಾನು ಹಮ್ಮಿಕೊಂಡಿದ್ದೀವಿ. ತಾಲೂಕಿನ 35 ಕಡೆಗಳಲ್ಲಿ 35 ಹಳ್ಳಿಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಒಂದೇ ಸತಿ ಎಲ್ಲ VS ಕೂಡ ಅವರ ಸರ್ಕಲಲ್ಲಿ ಒಂದೊಂದು ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಭೌತಿಕತೆ ಆಂದೋಲನ ಮಾಡಬೇಕು ಅಂತೇಳಿ ಈಗಾಗಲೇ 10 ವಿಲೇಜಸಲ್ಲಿ ನಾವು ಮುಗಿಸಿದ್ದೀವಿ. ಆದರೆ ಇವತ್ತು ಮ್ಯಾಸಿವ್ ಆಗಿ 35 ಹಳ್ಳಿಗಳಲ್ಲಿ ಅಟ್ ಎ ಟೈಮ್ ಮಾಡೋದು. ನಾನು ಕೂಡ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಿಗೂ ಇವತ್ತು ವಿಸಿಟ್ ಮಾಡ್ತೀನಿ. ಅದೇ ರೀತಿ ಇವತ್ತು ಏನಾಗಿದೆ, ಭೌತಿಕತೆ ಆಂದೋಲನ ನೀರಸವಾಗಿರ್ತಕ್ಕಂಥ ರೆಸ್ಪಾನ್ಸ್ ಬರ್ತಿದೆ ಜನಗಳ ಕಡೆಯಿಂದ. ಜನಗಳು ನಮಗೆ ರೆಸ್ಪಾನ್ಸ್ ಕೊಡಬೇಕು. ನಾವೇ ಹಳ್ಳಿಗೆ ಹೋಗಿ ಅವ್ರ ಹತ್ರ ಕೇಳಿದಾಗ ಒಂದು ಅಫಿಡವಿಟ್ ಮಾಡಿಸ್ಕೊಡ್ಬೇಕಾಗಿರುತ್ತೆ. ಅದಾದಮೇಲೆ ಒಂದು ಆಧಾರ್ ಕಾರ್ಡ್ ಕೊಡಬೇಕಾಗಿರುತ್ತೆ, ಪಾಣಿ ಕೊಡಬೇಕಾಗಿರುತ್ತೆ, ಹೋಮ್ ಸುರಕ್ಷಾ ಕೊಡಬೇಕಾಗಿರುತ್ತೆ. ಈ 4 ಡಾಕ್ಯುಮೆಂಟ್ಸ್ನ ಮಾತ್ರ ನಾವು ಕೇಳ್ತಾ ಇರ್ತೀವಿ. ಸೊ ಈ 4 ಡಾಕ್ಯುಮೆಂಟ್ಸ್ನ ಅವರು ಒದಗಿಸಿದ ತಕ್ಷಣವೇ ನಮ್ಮಲ್ಲಿ ಈಗ ಆ್ಯಪ್ ಮಾಡಿದ್ದಾರೆ. ಒಂದು VSಗೆ RICಗೆ ಅದಾದಮೇಲೆ ಶಿರಸ್ತೆದಾರಿಗೆ ಹೋಗುತ್ತೆ ಆ್ಯಪು. ಸೊ ಆ್ಯಪ್ ಇದ್ರ ಪ್ರಕಾರ ನಾವು ಆಲ್ಮೋಸ್ಟ್ ಅಪ್ಲಿಕೇಶನ್ ತಗೊಂಡು ವಿತಿನ್ 2 to 3 ಡೇಸಲ್ಲಿ ನಾವು ಪಾಣಿ ಜನ್ರೇಟ್ ಮಾಡ್ಬೋದಾಗಿರುತ್ತೆ. ಇಲ್ಲಿವರೆಗೂ ಕೆಲವ್ರದ್ದು ಟೆಕ್ನಿಕಲ್ ಗ್ಲಿಚಸ್ಸಿಂದ ಸ್ವಲ್ಪ ನಿಂತಿರ್ಬೋದು. ಆದರೆ ಈಗ ಏನು ಹೊಸ್ದಾಗಿ ಆಗಿರ್ತಕ್ಕಂಥ ಲಾಸ್ಟ್ ಒಂದು 15 ಡೇಸಿಂದ ಆಗಿರ್ತಕ್ಕಂಥವೆಲ್ಲದೂ ಕೂಡ ಟೆಕ್ನಿಕಲ್ ಗ್ಲಿಚಸ್ ಇಲ್ದಲೇ ನಾವು ಆಲ್ಮೋಸ್ಟ್ ಎಲ್ಲದನ್ನು ಪಾಣಿ ಜನ್ರೇಟ್ ಆಗ್ತಾಯಿದೆ. ಈಗ ಎಲ್ಲರೂ ಕೂಡ ಈ ಸದುಪಯೋಗನ ಉಪಯೋಗಿಸ್ಕೋಬೇಕು. ಅದಾದಮೇಲೆ ಅವರು ಏನು ಸಮಸ್ಯೆ ಇದೆಯೋ, ಅಕಸ್ಮಾತ್ ಆಗಲ್ಲ ಅಂದರೆ ಏನಿದೆ ಅಂತೇಳಿ ನನ್ನ ಹತ್ರನೂ ಬರ್ಬೋದು. ನಮ್ಮ ಆಫೀಸ್ ಡೋರ್ಸ್ ಆಲ್ವೇಸ್ ಓಪನ್ ಇರುತ್ತೆ ಎಲ್ಲರಿಗೂ, ಎಲ್ಲ ಜನಕ್ಕೂ. ಬನ್ನಿ, ನಿಮ್ಮಲ್ಲಿ ಏನು ಸಮಸ್ಯೆ ಇದೆ, ಯಾರು ಮಾಡಲ್ಲ ಅಂತಾರೆ, ಮಾಡ್ತಾರೆ, ಏನಿದೆ ಅದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನನ್ನ ಹತ್ರ ತೋರಿಸ್ಬೋದು. ನಮ್ಮಲ್ಲಿ RIC ಇದ್ದಾರೆ, RIC ಕೂಡ ಎಲ್ಲರೂ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಆಮೇಲೆ ಇವತ್ತಿನ ದಿನ ಕಲ್ಲುಡಿಯಲ್ಲಿ ಭಾಳ ಜನ ಬಂದಿದ್ದೀರಾ. ಎಲ್ಲರೂ ಕೂಡ ನಿಮ್ಮ ಅಪ್ಲಿಕೇಶನ್ಸ್ನ ಕೊಡಿ. ನಿಮ್ಮ ಅಪ್ಲಿಕೇಶನ್ಸ್ನ ನಾವು ಪರಿಶೀಲನೆ ಮಾಡಿಬಿಟ್ಟು ನಾವು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀವಿ, ಮತ್ತು ಭೌತಿಕತೆಯೂ ಮಾಡಿದ್ವಿ. ಥ್ಯಾಂಕ್ ಯು. ಅಪ್ಲಿಕೇಶನ್ ಕೊಟ್ಟರೆ 2 ಡೇಸಲ್ಲಿ ಆಗುತ್ತೆ ಸರ್. ಅಪ್ಲಿಕೇಶನ್ ಜನ್ರೇಟ್ ಆಗಿ ಪ್ರೊಸೀಜರ್ ಸಲ್ಲಿಸೋದ್ವರೆಗೂ ಹೋಗುತ್ತೆ. ಅದು ಒಂದು 4-5 ಡೇಸ್ ಒಳಗಡೆ ಮುಗಿಯುತ್ತೆ. ಅದಾದಮೇಲೆ 15 ದಿವಸ ನಾವು 1221 ಅಂತೇಳಿ ಅಂದರೆ ಪ್ರಚುರಪಡಿಸ್ತಕ್ಕಂಥದ್ದು ಗ್ರಾಮದಲ್ಲಿ, ಅದು 15 ದಿವಸ ಬೇಕಾಗುತ್ತೆ. ಅದಾದಮೇಲೆ ಪಾಣಿ ಆಗುತ್ತೆ. ಖಾತೆ ಎಷ್ಟು ದಿವಸದಲ್ಲಿ ಖಾತೆ ಕೊಡ್ಬೋದು ನೀವು ಅರ್ಜಿ ಕೊಟ್ಟರೆ? ಎಲ್ಲ ಕರೆಕ್ಟಾಗಿದ್ದರೆ 20 ದಿನದಲ್ಲಿ ಪಾಣಿ ಕೊಡ್ತೀವಿ. 20 ದಿವಸದಲ್ಲಿ ಪಾಣಿ ಕೊಡ್ತೀವಿ. ಸರ್ಕಾರಕ್ಕೆ ಬಂದಲ್ಲಿ ಆಫೀಸ್ ಬಂದಿದ್ರೆ ಅದನ್ನು ಸಹ ಫ್ರೀಯಾಗಿ ಇದು ಮಾಡ್ತಾ ಇದ್ದಾರೆ. ಯಾರಿಗೂ ಏನು ಆಶ್ವಾಸನೆ ಇಲ್ಲ, ಏನು ಇದು ಮಾಡಂಗಿರಲ್ಲ. ನೀವು ಸರಿ ಅಲ್ಲಿ ಮಾಡ್ತಾರಮ್ಮ ಅಲ್ಲಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕು ತಹಶೀಲ್ದಾರ್ ಅರವಿಂದ್ KM ರವರಿಂದ ಈ ಪೌತಿ ಖಾತೆ ವಿಶೇಷ ಆಂದೋಲನ ಕಾರ್ಯಕ್ರಮ. ಗೌರಿಬಿದನೂರು ತಾಲೂಕಿನ ನಿಮ್ಮ ಮನೆಯ ಬಾಗಿಲಿಗೆ ಪೌತಿ ಖಾತಾ ಆಂದೋಲನ ಕೈಗೊಂಡಿದ್ದು, ಸಾರ್ವಜನಿಕರು ಈ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈಗಾಗಲೇ 2 ತಿಂಗಳಿಂದ 3,000 ಪೌತಿ ಖಾತೆಗಳನ್ನು ಮಾಡಿದ್ದು, ಉಳಿದ ಖಾತೆಗಳನ್ನು ಪೂರ್ಣಗೊಳಿಸಲು ವಿಶೇಷ ಆಂದೋಲನಕ್ಕೆ ಇಂದು ಕಲ್ಲುಡಿಯ ಗಣೇಶನ ದೇವಸ್ಥಾನದಲ್ಲಿ ಗೌರಿಬಿದನೂರು ತಾಲೂಕು ದಂಡಾಧಿಕಾರಿಗಳಾದ ಅರವಿಂದ್ KM ರವರು ಚಾಲನೆ ನೀಡಿದರು. ಪ್ರತಿ ಬುಧವಾರ ಗೌರಿಬಿದನೂರು ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಭೇಟಿ ನೀಡಿ ಪೌತಿ ಖಾತೆಗಳ ಸಮಸ್ಯೆಯನ್ನು ಪೂರ್ಣಗೊಳಿಸುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ RI ಖಾದರ್ ಖಾನ್, VAM ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಟ್ ನೀವು ಹಳ್ಳಿ ಜನ ನೀವು ಕೆಳಗಡೆ ಕೂತಿದ್ದೀರಾ, ಅದಕ್ಕೆ ನಾನು ಕೂತ್ಕೊಳ್ಳಲ್ಲ, ನಾನು ಕೆಳಗಡೆ ಕೂತ್ಕೊಳ್ತೀನಿ ಅಂತ ನಿಮ್ಮ ಜೊತೆಯಲ್ಲಿ ನಿಮ್ಮವರಾಗೆ ಕೂತಿದ್ದಾರೆ. ಇವತ್ತು ಪಾವತಿ ಖಾತೆ ಎಷ್ಟಿದೆ ಅರ್ಜಿಗಳು ನಿರಂತರವಾಗಿ ನಡೀತಾ ಇರ್ತದೆ. ಇವತ್ತು ನಿಮ್ಮ ಹಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಇಲ್ಲಿ ಹೋದ್ಮೇಲೆನೂ ಸಹ ನೀವು ತಗೊಂಡು ಬಂದು ನಿಮ್ಮ ಸೆಕ್ರೆಟರಿ ಅವರೆಲ್ಲ ಇರ್ತಾರೆ. ಖಂಡಿತ ನೀವು ಅವ್ರಿಗೆಲ್ಲ ಅರ್ಜಿಗಳು ಕೊಡಬೇಕು. ಮೊಬೈಲಲ್ಲೇ ಅವ್ರು ಆ್ಯಡ್ ಮಾಡ್ತಾರೆ. ಅಕಸ್ಮಾತ್ ಮೊಬೈಲಲ್ಲಿ ಆಗಿಲ್ಲ ಅಂದರೆ ಆಫೀಸಲ್ಲಿ ಕಂಪ್ಯೂಟರಲ್ಲಾದರೂ ಆ್ಯಡ್ ಮಾಡಿ ನಿಮ್ಗೆ ಇದು ಮಾಡಿಸ್ಕೊಡ್ತಾರೆ. ಇವತ್ತು ಎಷ್ಟು ಅರ್ಜಿಗಳು ಬಂದಿದೆ, ಒಂದೊಂದೇ ಅರ್ಜಿನ ಸಾಹೇಬರು ಗಮನಿಸ್ತಾರೆ. ತಾವೇನಿದ್ರೆ ಒಬ್ಬೊಬ್ಬರಾಗೆ ಬಂದು ನೀವು ಕೇಳಿದ್ರೆ ತಪ್ಪಾಗಲ್ಲ. ಅರ್ಜಿಗಳು ಏನಾದರೂ ಕೇಳಿದ್ರೆ ಜೀವನ ಸತ್ತೋಗಿದ್ದಾರ ಅಂದರೆ ಹೌದು ಅಂತ ಹೇಳ್ತೀರಾ, ಇಲ್ಲ ಅಂತ ಹೇಳ್ತೀರಾ, ಇಲ್ಲ ಈ ಜಮೀನು ಇವ್ರದೇ ಸ್ವಾಮಿ ಅಂತ ನೀವೆಲ್ಲ ನಿಮ್ಮ ಮುಂದೆನೇ ಇದಾಗುತ್ತೆ. ತಪ್ಪಾಗೋದು ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಇಲ್ಲೇ ಸಾಹೇಬರು ಇದನ್ನು ಇತ್ಯರ್ಥಪಡಿಸ್ತಾರೆ. ಅದಕ್ಕೆ ಒಬ್ಬೊಬ್ಬರಾಗಿ ಅರ್ಜಿಗಳನ್ನ ಸಾಹೇಬರಿಗೆ ನೀಡೋದು